ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆಫಿಷಿಯಲ್ ಸ್ಟಡಿ ಬೂಮ್ ಯೂಟ್ಯೂಬ್ ಚಾನೆಲ್. ಇವಾಗ ನಾವು 1.1 ಎಕ್ಸಸೈಸಿನೊಳಗೆ ಏನು ಮಾಡಿದ್ವಿ, ಫಸ್ಟ್ ಲೆಕ್ಕ ಬಿಡಿಸಿದ್ವಿ. ಈಗ ಎರಡನೇ ಲೆಕ್ಕ ಬಿಡಿಸ್ತೀನಿ. ಅದರದ್ದು ನಿಮಗೇನಾದರೂ ಲಿಂಕ್ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಬಾಕ್ಸ್ದೊಳಗೆ ನಾನು ಪ್ರೊವೈಡ್ ಮಾಡ್ತೀನಿ. ಅಲ್ಲಿ ನೋಡಿರಿ, ಪ್ಲೇಲಿಸ್ಟ್ ನೋಡಿಕೊಂಡು ನೀವು ಅದನ್ನು ರೆಫರ್ ಮಾಡ್ಬೋದು. ಇವತ್ತಿನ ದಿನ ನಾನು ಇಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಬಿಡಿಸ್ತೀನಿ. ಈ ಸೆಕೆಂಡ್ ಪ್ರಾಬ್ಲಮ್ದಾಗ ಏನೈತಪ್ಪ ಅಂದರೆ, find the LCM and HCF of the following pair of integers and verify that LCM into HCF is equal to product of two numbers ಅಂತ ಹೇಳ್ಯಾರ. ಇದರ ಅರ್ಥ ಏನು? ಇಲ್ಲಿ ಎರಡು ನಂಬರ್ ಕೊಟ್ಟಾರೆ, ಎರಡು ಇಂಟೀಜರ್ ಕೊಟ್ಟಾರ. ನೀವು ಅದರದ್ದು LCM ಮತ್ತು HCF ಕಂಡು ಹಿಡಿದು ಅದರದ್ದು ಈ ಎರಡು ನಂಬರ್ ಪ್ರಾಡಕ್ಟ್ ಮಾಡಿದರೆ, ಅವಕ್ಕೂ LCM HCF ಪ್ರಾಡಕ್ಟ್ ಮಾಡಿದರೆ ಎರಡು ಈಕ್ವಲ್ ಅದಾವು ಅಂತ ತೋರಿಸ್ಬೇಕು. ನಾನು ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಇಲ್ಲಿ 26 ಐತಿ. ಮೊದಲು ಇದನ್ನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋಣ. ಇದು 2 ದಿಂದ ಹೋಗ್ತೈತೆ ಅಂತ ನಾ ಹೇಳೇನಿ, ನಿಮಗೆ ರೂಲ್ ಹೇಳೇನಿ, ಡಿವಿಸಿಬಿಲಿಟಿ ರೂಲ್ ನೆನ್ಪಿಟ್ಕೊಳ್ರಿ. 2 1 ಜಾ 2 3 ಜಾ 13 ಆಲ್ರೆಡಿ ಪ್ರೈಮ್ ನಂಬರ್ ಅದ. ಹಾಗಾದ್ರೆ 13 1 ಜಾ 26 ಹಿಂಗೆ ಬರಿಬೋದು, 2 ಇಂಟು 13. ಅದೇ ರೀತಿ 91 ತಗೋತೀರಿ. ಇಲ್ಲೇ ನಾವೇನು ಮಾಡ್ತೀವಪ್ಪ ಅಂದರೆ 7 ಟೇಬಲ್ದಾಗ ಐತಿ. ಯಾಕಂದ್ರೆ ಇದನ್ನು ಡಬಲ್ ಮಾಡಿರಿ. 7 ರೂಲ್ಸ್ ಹೇಳಿದ್ದೆ ನಿಮ್ಮ ಡಿವಿಸಿಬಿಲಿಟಿ ರೂಲ್. ಇಲ್ಲಿ 1 2 ಜಾ 2, 7ದಾಗ 2 ತೆಗೆದ್ರೆ 7 ಆಗ್ತೈತಿ. ನಿಮ್ಗೆ ಹೇಳಿದ್ದೆ ರೂಲ್ಸ್, ಅವನ್ನ ವಿಡಿಯೋದಾಗ ನೋಡ್ಕೋಬಹುದು. 7 1 ಜಾ 7, 2 ಉಳಿತಿ 21, 7 3 ಜಾ, ಮತ್ತಿಲ್ಲಿ 13 ಐತಿ, 13 1 ಜಾ. ಹಂಗಾರೆ ಇದನ್ನು 91 ಈಸ್ ಈಕ್ವಲ್ ಟು 7 ಇಂಟು 13 ನಾವು ಮಾಡ್ಬೋದು. ಇದ್ರ HCF ಮಾಡಿ ನೋಡ್ರಿ. ಇಲ್ಲಿ 2 ಐತಿ, ಇಲ್ಲಿ 2 ಇಲ್ಲ, ಬಿಟ್ಟು ಬಿಡ್ರಿ. ಇಲ್ಲಿ 13 ಐತಿ, 13 ಐತಿ ಬರೀರಿ. ಇಲ್ಲಿ 7 ಐತಿ, ಇಲ್ಲಿ 7 ಇಲ್ಲ, ಬಿಡ್ರಿ. LCM ತಗೊಳ್ಳುವಾಗ ಇಲ್ಲಿ 2 ಐತಿ, ಇಲ್ಲಿ ಇಲ್ಲ ಅಂದರೂ ಬರ್ಕೋಬೇಕು. 13 ಐತಿ, 13 ಬರ್ಕೋರಿ. ಆಮೇಲೆ ಇಲ್ಲಿ 7 ಐತಿ, ಇಲ್ಲಿ ಇಲ್ಲ ಅಂದ್ರೂ ಬರ್ಕೋರಿ. ಹಂಗಾರೆ ಈಗಿದು 13 2 ಜಾ 26 ಇಂಟು 7, 7 6 ಜಾ 42, 4 ಕ್ಯಾರಿ, 7 2 ಜಾ 14, 4 ಅಂದ್ರೆ 182 ಆಯ್ತು. ಈಗ ನಾವು ವೆರಿಫೈ ಮಾಡಿ ನೋಡೋಣ. ವೆರಿಫೈ ಮಾಡುವಾಗ ನೆನಪಿಟ್ಕೊಳ್ರಿ, ಏನಿತ್ತಪ್ಪ ಇಲ್ಲಿ ಇರ್ತಲ್ಲಿ ಇದನ್ನ ಬರ್ಕೊಳ್ರಿ. LCM ಇಂಟು HCF ಈಸ್ ಈಕ್ವಲ್ ಟು ಪ್ರೊಡಕ್ಟ್ ಆಫ್ ಟೂ ನಂಬರ್ಸ್, ಅಥವಾ A ಇಂಟು B, ಪ್ರೊಡಕ್ಟ್ ಆಫ್ ಟೂ ನಂಬರ್ಸ್. ಇಲ್ಲಿ ನೋಡ್ರಿ, ಈಗ LCM ಇಂಟು HCF ಅಂದ್ರೆ LCM ಎಷ್ಟದ? 182 ಅದ. ಇಂಟು HCF ಎಷ್ಟದ? 13 ಅದ. ಪ್ರೊಡಕ್ಟ್ ಆಫ್ ಟೂ ನಂಬರ್ಸ್ ಅಂದ್ರೆ ಎಷ್ಟದ? 26 ಆ್ಯಂಡ್ 91. 26 ಆ್ಯಂಡ್ 91. ಈಗ ನೋಡ್ರಿ, ಇದಕ್ಕೆ ಮಲ್ಟಿಪ್ಲೈ ಮಾಡ್ರಿ. ನಮಗೆ ಏನು ರೀ ಸರ್ ಗೊತ್ತಾಗೋಲ್ಲ ಅಂದ್ರೆ ಇಲ್ಲಿ ಈಜಿ ಮಾಡ್ರಿ. 182 ಇಂಟು 13, 3 2 ಜಾ 6, 3 8 ಜಾ 24, ಕ್ಯಾರಿ 2, 3 1 ಜಾ 3 ಪ್ಲಸ್ 2 5, ಇದನ್ನೊಂದು ಬಿಡ್ರಿ. 1 2 ಜಾ 2, 1 8 ಜಾ 8, 1 1 ಜಾ 1, 6 6 13, ಇದು 2 2 3 6 6. ಹಾಗಾದ್ರೆ ಇಲ್ಲಿ ನೋಡ್ರಿ, ಇದು ಏನಾಗ್ತೈತಿ ಸರ್? ಇದು ಅಷ್ಟ ಬರ್ತೈತಿ ಏನ್ರಿ? ಬರ್ತೈತಿ. ಈಗ ನೋಡ್ರಿ, 9 1 2 6, 6 1 ಜಾ 6, 6 9 ಜಾ 54, ಇದನ್ನೊಂದು ಬಿಡ್ರಿ. 2 1 ಜಾ 2, 2 9 ಜಾ 18, ಇಲ್ಲಿ 6 6 13, ಇದು 2 3 6 ನೋಡ್ರಿ. ಇವೆರಡು ಏನದು? ಈಗ ನಾವು ಫಸ್ಟ್ ಏನು ಮಾಡಿದ್ದೀವಿ, ಅವಕ್ಕರ್ದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೊಂಡಿವಿ. ಇದನ್ನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ರಿ, HCF ತೆಗೆದ್ರಿ, LCM ತೆಗೆದ್ರಿ, ವೆರಿಫೈಡ್ ಫಾರ್ಮುಲಾ ಹಚ್ಕೊಂಡ್ರಿ. ಅದನ್ನ ಎರಡು ಏನು ಮಾಡಿದ್ರಿ, ನಂಬರ್ ಇಟ್ರಿ, ಎರಡು ಮಲ್ಟಿಪ್ಲೈ ಮಾಡಿದ್ರಿ. ಹಂಗಾರೆ ಎರಡು ಪ್ರಾಡಕ್ಟ್ ಸಮ ಆಯ್ತು. ವೆರಿಫೈ ಮಾಡಿ ನೋಡಿದಾಗ ನಮ್ಮ ಆನ್ಸರ್ ಹಂಗಾರೆ HCF LCM ಎರಡು ಕರೆಕ್ಟ್ ಅದಾವು ಅಂತ ಗೊತ್ತಾಯ್ತು. ಹಂಗಾರೆ ಈಗ ಇದನ್ನು ನೀವು ಏನು ಮಾಡಿರಿ, ಸ್ಕ್ರೀನ್ಶಾಟ್ ಮಾಡ್ಕೊಳ್ರಿ. ನಾನು ನೆಕ್ಸ್ಟ್ ಈಗ ಥರ್ಡ್ ಒನ್ ಹೇಳ್ಕೊಡ್ತೀನಿ. ಇದು ಸೆಕೆಂಡ್ ಒನ್ ಈಗ ಸೆಕೆಂಡ್ ಒನ್ ಸ್ಟಾರ್ಟ್ ಮಾಡೋಣ. ಸೆಕೆಂಡ್ ಏನೈತಪ್ಪ ನಮ್ಗೆ 5 10 ಆ್ಯಂಡ್ ಅಥವಾ 5 10, ಇನ್ನೊಂದು ಏನೈತಿ 92. ನೋಡ್ಕೊರಿ, 5 10 ಸಹಿತ ಸೇಮ್ ಮಾಡ್ತಾ ಹೋಗ್ತೀರಿ. 0 ಐತಿ, 2 ದಿಂದ ಹೋಗ್ತೈತಿ. 2 2 ಜಾ 4, 1 ಉಳಿತೈತಿ, 11 ಆಯ್ತು, 2 5 ಜಾ 10, ಮತ್ತು 1 ಉಳಿತೈತಿ, 2 5 ಜಾ 5 ಐತಿ ಲಾಸ್ಟ್ ಅಂದ್ರೆ 5 ದಿಂದ ಹೋಗ್ತೈತಿ. 5 5 ಜಾ 25, 5 1 ಜಾ, ಈ 5 ಪ್ಲಸ್ 1 ಅಂದ್ರೆ 6, 3 ದಿಂದ ಹೋಗ್ತೈತಿ. 3 1 ಜಾ 3, ಇಲ್ಲಿ 2 ಉಳಿತೈತಿ 21. ಹಾಗಾದ್ರೆ 3 7 ಜಾ 21. 17 ಆಲ್ರೆಡಿ ಪ್ರೈಮ್ ನಂಬರ್ ಅದ.
ಅದಕ್ಕೆ 17 1 ಜಾ. ಇದನ್ನು ನಾವು ಹಿಂಗೆ ಬರಿತೀವಿ ಆರ್ಡರ್ಲಿ ನೋಡ್ರಿ. 2 ಇಲ್ಲಿ 3 ಇಂಟು 5 ಇಂಟು 17 ಹಾಗಾದ್ರೆ ಅದೇ ರೀತಿ ಇಲ್ಲಿ ತಗೊಳ್ರಿ 92 ತಗೊಳ್ರಿ. 92 ಏನು ಮಾಡ್ರಿಪ್ಪ ಅಂದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿರಿ. 2 4 ಜಾ 8, 1 ಉಳಿತೈತಿ, 2 6 ಜಾ, 2 2 ಜಾ 4, 2 3 ಜಾ. 23 ಆಲ್ರೆಡಿ ಪ್ರೈಮ್ ನಂಬರ್ ಐತಿ, ಅದಕ್ಕೆ 23 1 ಜಾ. 92 ಅಂದ್ರೆ ಹಿಂಗೆ ಬರೀಬಹುದು 2 ಸ್ಕ್ವೇರ್ ಇಂಟು 23. ಇದ್ರ ಎಚ್ ಸಿ ಎಫ್ ಮಾಡ್ತೀರಿ. ಎಚ್ ಸಿ ಎಫ್ ಮಾಡುವಾಗ ನಾ ಹೇಳಿದ್ದೆ ಇಲ್ಲಿ 2 ಐತಿ, ಇಲ್ಲಿ 2 ಸ್ಕ್ವೇರ್ ಐತಿ, ಸ್ಮಾಲ್ 1 2 ಅದ. ಇಲ್ಲಿ 3 ಐತಿ, ಇಲ್ಲಿ ಇಲ್ಲ, ಬಿಟ್ಟು ಬಿಡ್ರಿ. ಆಮೇಲೆ ಇಲ್ಲಿ 5 ಐತಿ, 5 ಇಲ್ಲ, ಬಿಡ್ರಿ. 17 ಐತಿ, 17 ಇಲ್ಲಿಲ್ಲ, ಬಿಡ್ರಿ. 23 ಇಲ್ಲಿ ಐತಿ, ಇಲ್ಲಿಲ್ಲ. ಹಂಗಾರೆ ಎಚ್ ಸಿ ಎಫ್ 2. ಎಲ್ ಸಿ ಎಮ್ ತೆಗಿತೀರಿ. ಎಲ್ ಸಿ ಎಮ್ ತೆಗಿಯುವಾಗ ಇಲ್ಲಿ 2 ಐತಿ, ಇಲ್ಲಿ 2 ಸ್ಕ್ವೇರ್ ಐತಿ, ದೊಡ್ಡದು ಯಾವುದೈತಿ ಅದನ್ನ ಹಚ್ಕೋತೀರಿ. ಇಲ್ಲಿ 3 ಐತಿ, ಇಲ್ಲಿಲ್ಲ ಅಂದ್ರೂ ಬರೀಬೇಕು. ಇಲ್ಲಿ 5 ಐತಿ, ಇಲ್ಲಿಲ್ಲ ಅಂದ್ರೂ ಬರೀಬೇಕು. ಇಲ್ಲಿ 17 ಐತಿ, ಇಲ್ಲಿಲ್ಲ ಅಂದ್ರೂ ಬರೀಬೇಕು. ಇಲ್ಲಿ 23 ಐತಿ, ಇಲ್ಲಿಲ್ಲ ಅಂದ್ರೂ ಬರೀಬೇಕು. ಈಗ ಇದನ್ನು ಮಲ್ಟಿಪ್ಲೈ ಮಾಡಿರಿ. ಇಲ್ಲಿ 4 4 3 ಜಾ 12, 12 5 ಜಾ 60 ಇಂಟು 17 ಇಂಟು 23. ಈಗ ಇಷ್ಟು ಮಲ್ಟಿಪ್ಲೈ ಮಾಡೋಣ. ಇದನ್ನು ಹೆಂಗೆ ಮಾಡ್ತೀರಿ? 6 7 ಜಾ 42, 4 ಕ್ಯಾರಿ, 6 1 ಜಾ 6 ಪ್ಲಸ್ 4 10. ಈ 0 ಬಿಟ್ಟಿದ್ರಲ್ಲ, ಈ 0 ಇಂಟು 23. ಹಂಗಾರೆ ಇದಕ್ಕೆ 23ರಿಂದ ಮಲ್ಟಿಪ್ಲೈ ಮಾಡಿ. ಸರಿ ಹೆಂಗ್ರಿ? 1020 ಇಂಟು 23. ಇದು ನೀವು 0 ಬಿಟ್ಟು ಮಾಡಿದ್ರು ನಡೀತೈತಿ. 3 0 ಜಾ 0, 3 2 ಜಾ 6, 3 0 ಜಾ 0, 3 1 ಜಾ 3. ಇದನ್ನು ಬಿಡ್ರಿ. 2 0 ಜಾ 0, 2 2 ಜಾ 4, 2 0 ಜಾ 0, 2 1 ಜಾ 2. ಇಲ್ಲಿ 0 6 4 3 2, 23,460. 23,460. ಈಗ ಇದಕ್ಕೆ ಸೇಮ್ ಅದರಂಗೆ ಹಾಕೊಳ್ರಿ. ಏನು ಮಾಡಬೇಕು? ಫಸ್ಟ್ ಎಲ್ ಸಿ ಎಮ್ 23,460, ಇಲ್ಲಿ ಎಚ್ ಸಿ ಎಫ್ ಇಂಟು 2. ಇಲ್ಲೇ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಂತ ಹೇಳೋಣ. ಪ್ರಾಡಕ್ಟ್ ಆಫ್ 5 10 ಇಂಟು 92. ನಮ್ಗೆ ಯಾವ್ದಾರ ಒಂದು ನಂಬರ್ ಮಾಡ್ಕೊರಿ. ಇಲ್ಲಿ ನೋಡ್ರಿ 2 0 ಜಾ 0, 2 6 ಜಾ 12, ಕ್ಯಾರಿ 1. ಆಮೇಲೆ 2 4 ಜಾ 8 ಪ್ಲಸ್ 1 9, 2 3 ಜಾ 6, 2 2 ಜಾ 4, 46,920. ಇಲ್ಲಿ ನೋಡ್ರಿ. ಹಂಗಾರೆ ಇಲ್ಲೇ 5 10 9 2. 2 0 ಜಾ 0, 2 1 ಜಾ 2, 2 5 ಜಾ 10. ಇದನ್ನು ಬಿಡ್ರಿ. 9 0 ಜಾ 0, 9 1 ಜಾ 9, 9 5 ಜಾ 45. ಈಗ 0 2 9 6 4. ಹಾಗಾದ್ರೆ ಇಲ್ಲಿ 46,920. ಇಲ್ಲಿ ನೋಡ್ರಿ 46,920. ಹಂಗಾರೆ ಬೋತ್ ಎಲ್ ಎಚ್ ಎಸ್ ಕೊಟ್ಟು ಆರ್ ಎಚ್ ಎಸ್ ನಮ್ದು ಏನತ್ತು ಕರೆಕ್ಟ್ ಬಂತು. ಇದನ್ನ ನೀವು ಸ್ಕ್ರೀನ್ಶಾಟ್ ತಗೋತೀನಿ ಅಂದ್ರೆ ಏನು ಮಾಡ್ಬೋದು? ಸ್ಕ್ರೀನ್ಶಾಟನ್ನು ತಗೋಬಹುದು. ಸರಿತೇನೆ, ನೀವು ಸ್ಕ್ರೀನ್ಶಾಟ್ ತಗೋಬಹುದು. ಸ್ಕ್ರೀನ್ಶಾಟ್ ತೊಗೊಂಡ್ರಿ. ಇನ್ನು ಥರ್ಡ್ ಒನ್ ಐತಿ, ಥರ್ಡ್ ಒನ್ ಮಾಡಿ ನೋಡೋಣ. ಥರ್ಡ್ ಒನ್ ಏನೈತಪ್ಪ ಅಂತ ನೋಡ್ಕೊಳ್ರಿ. ಥರ್ಡ್ ಒನ್ ಏನೈತ ಇಲ್ಲ ಅಂದ್ರೆ 336. ಇಲ್ಲ ಇದು ಕೂಡ ನಮ್ಗೇನು ಮಾಡ್ತೀವಿ? 6 ಐತಿ, 1 ನಂಬರ್ ಐತಿ, 2ದಿಂದ ಹೋಗ್ತೈತಿ. 2 1 ಜಾ 2, 3 ಒಳಗೆ 2 ಹೋದ್ರು 1 ಉಳಿತು, 13 ಆಯ್ತು. 2 6 ಜಾ 12 ಆಯ್ತು, 1 ಉಳಿತು, 16 8 ಆಯ್ತು. ಮತ್ತು ಈ 1 ನಂಬರ್ ಐತಿ, 2ದಿಂದ ಹೋಗುತ್ತೆ. 2 8 ಜಾ 16, 2 4 ಜಾ. ಮತ್ತು ಈ 1 ನಂಬರ್ ಐತಿ, 2ದಿಂದ ಹೋಗ್ತೈತೆ. 2 4 ಜಾ, 2 2 ಜಾ. ಮತ್ತು ಈ 1 ನಂಬರ್ ಐತಿ, 2 2 ಜಾ, 2 1 ಜಾ. ಈಗ 2 + 1 3 ಆಯ್ತು, 3ದಿಂದ ಹೋಗುತ್ತೆ. 3 7 ಜಾ. 7 ಆಲ್ರೆಡಿ ಪ್ರೈಮ್ ಅದ, 7 1 ಜಾ. ಹಂಗಾರೆ ಇದನ್ನು ನಾವು ಹೆಂಗೆ ಬರಿತೀವಿ? 336 ಈಸ್ ಈಕ್ವಲ್ ಟು 2 ಎಷ್ಟು ಅದ ನೋಡ್ರಿ, 4 ಅದಾವ. 2⁴ ಇಂಟು 3 ಇಂಟು 7. ಇನ್ನೊಂದು ನಂಬರ್ ಐತಿ ನಿಮ್ಗೆ 54 ಅದ. ಹಂಗಾರೆ ಇಲ್ಲಿ 54 ತಗೊಳ್ರಿ. ಇದನ್ನು ಮಾಡ್ರಿ. ಈ 1 ನಂಬರ್ ಐತಿ 2ದಿಂದ 2 2 ಜಾ 4,
14 ಆಯ್ತು, 2 7 ಜಾ 2 7 9 ಆಗ್ತೈತಿ, 3ದಿಂದ ಹೋಗ್ತೈತಿ, 3 9 ಜಾ 3 3 ಜಾ 3 1 ಜಾ. ಹಂಗಾರೆ ಈಗ ಇದನ್ನು 54 ನಾವು ಹಿಂಗೆ ಬರಿಬೋದು. ಹೆಂಗಪ್ಪ ಅಂತ ಹೇಳಿದರೆ ಇಲ್ಲಿ 2 ಇಂಟು 3ದು 3 ಅದಾವ, ಹಿಂಗೆ ಬರೀತೀರಿ. ಈಗ ಇದ್ರ ಎಚ್ ಸಿ ಎಫ್ ತೆಗೇನು, ಇಲ್ಲಿ 2⁴ ಐತಿ, ಇಲ್ಲಿ 2 ಐತಿ, ಸಣ್ಣದು 2 ಅದ, ಇಲ್ಲಿ 3 ಐತಿ, ಇಲ್ಲಿ 3 ಕ್ಯೂಬ್ ಐತಿ, ಸಣ್ಣದು 3 ಅದ, ಇಲ್ಲಿ 7 ಐತಿ, ಇಲ್ಲಿ ಇಲ್ಲ. ಹಂಗಾರೆ ಇದು 2 3 ಜಾ ಇದ್ರದ್ದು ಏನಾಯ್ತು ನಮಗೆ 6 ಆಯ್ತು. ಅದೇ ರೀತಿ ಎಲ್ ಸಿ ಎಮ್ ತೆಗೀನು, 2⁴ ಐತಿ, 2 ಐತಿ, 2⁴ ದೊಡ್ಡದೈತಿ ತಗೋರಿ. 3 ಐತಿ, 3 ಕ್ಯೂಬ್ ಐತಿ, ದೊಡ್ಡದು 3 ಕ್ಯೂಬ್ ಐತಿ, ಇಲ್ಲಿ 7 ಐತಿ, ಇಲ್ಲಿ ಇಲ್ಲ ಅಂದ್ರೂ ತಗೋಬೇಕು. 2⁴ ಅಂದರೆ 2 2 ಜಾ 4, 4 2 ಜಾ 8, 8 2 ಜಾ 16, 3 3 ಜಾ 9, 9 3 ಜಾ 27. ಹಂಗಾರೆ ಇದು ಇಷ್ಟ ಇಂಟು 7. ಹಂಗಾರೆ ಇದಿಷ್ಟು ಮಲ್ಟಿಪ್ಲೈ ಮಾಡಿ. 16 7 ಜಾ 112 ಇಂಟು 27. ಇದೆಷ್ಟಾಯ್ತು ನಾವು ಇಲ್ಲಿ ಮಾಡಿ ನೋಡ್ರಿ. 112 ಇಂಟು 27. 7 2 ಜಾ 14, 7 1 ಜಾ 7, ಒಂದು ಇದು 8, 7 1 ಜಾ 7. ಇದನ್ನು ಬಿಡ್ರಿ. 2 2 ಜಾ 4, 2 1 ಜಾ 2, 2 1 ಜಾ 2. ಇಲ್ಲಿ 4 12 9 10, ಇದು 3 3024 ಆಯ್ತು. 3024 ಆಯ್ತು. ಈಗ ಏನು ಮಾಡಬೇಕು ಅಂದರೆ ನಿಮ್ಗೆ ಗೊತ್ತದ ಏನು ಮಾಡಬೇಕಿಲ್ಲೇ. ಎಲ್ ಸಿ ಎಮ್ಮು 3024 ಇಂಟು ಎಲ್ ಸಿ ಎಮ್ ಎಚ್ ಸಿ ಎಫ್ 6 ಅದ. ಇಲ್ಲಿ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಂದರೆ 336 ಇಂಟು 54. ಈಗ 6 4 ಜಾ 24 ಕ್ಯಾರಿ 2, 6 2 ಜಾ 12 2 ಎಷ್ಟಾಯ್ತು, 12 2 14, ಈ 14 0 ಐತಲ್ಲ 14 ಆಯ್ತು. ನೆಕ್ಸ್ಟ್ 6 3 ಜಾ 18 ಇಷ್ಟ ಆಯ್ತು. ಇಲ್ಲಿದ್ದು ಮಾಡಿ ನೋಡ್ರಿ. 336 ಇಂಟು 54, 4 6 ಜಾ 24, 2 ಕ್ಯಾರಿ, 4 3 ಜಾ 12 14, ಆಮೇಲೆ 4 3 ಜಾ 12 1 13. ಇದನ್ನು ಬಿಡ್ರಿ. 5 6 ಜಾ 33, 5 3 ಜಾ 15 3, 18 ಕ್ಯಾರಿ 1, 5 3 ಜಾ 15 1 16. ಹಂಗಾರೆ ಇಲ್ಲಿ 4 4 11, ಇದು 7 8, ಇದು 1 18144. ಇಲ್ಲಿ ನೋಡಿ 18144 ಅಂದರೆ ಇದರ ಅರ್ಥ 18,144. ನಮ್ಮ ಎರಡೂ ಕಡೆ ಏನದು ಈಕ್ವಲ್ ಅದು. ಹಾಗಾದ್ರೆ ಈ ಥರ ನಾವು ಏನು ಮಾಡಬೇಕು ಅಂದರೆ 2 ನಂಬರ್ ಕೊಟ್ಟಾಗ ಅವನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೋಬೇಕು, ಅದ್ರ ಎಚ್ ಸಿ ಎಫ್ ಮಾಡಬೇಕು, ಎಲ್ ಸಿ ಎಮ್ ಮಾಡಬೇಕು, ವೆರಿಫೈ ಮಾಡಿರಿ ಅಂತ ಹೇಳೋಣ. ಹಾಗಾದ್ರೆ ಇಲ್ಲಿ ವೆರಿಫೈ ಮಾಡುವಂಥದ್ದು ಏನೈತೆ ಅದನ್ನು ಬರ್ಕೋಬೇಕು. ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಂತ ಬರೀತೀರಿ. ಇಲ್ಲಿ ಎಲ್ ಸಿ ಎಮ್ ಎಚ್ ಸಿ ಎಫ್ ಕಂಡು ಹಿಡಿದಿರ್ತೀರಿ, ಆ ವ್ಯಾಲ್ಯೂ ಹಾಕ್ತೀರಿ. ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಂದ್ರೆ ಗಿವನ್ ನಂಬರ್ಸ್ ಏನಿರ್ತಾವೆ ಅವ್ನು ಇಡ್ತೀರಿ. ಇವೆರಡದ್ರ ಪ್ರಾಡಕ್ಟ್ ನೋಡ್ತೀರಿ, ಅವೆರಡರ ಪ್ರಾಡಕ್ಟ್ ನೋಡ್ತೀರಿ, ಅವೆರಡು ಏನೋ ಬರಬೇಕು, ಈಕ್ವಲ್ ಬರಬೇಕು. ಇಂಥವೆಲ್ಲ ಏನಪ್ಪ ಅಂದ್ರೆ ನಮಗೆ 2 ಮಾರ್ಕ್ಸ್ ಇಲ್ಲ 3 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಒಂದಿದೆ. ಇನ್ನು ನೆಕ್ಸ್ಟ್ ಇದನ್ನ ಯಾರು ಸ್ಕ್ರೀನ್ಶಾಟ್ ತಗೋತೀರಿ ಅವರು ಸ್ಕ್ರೀನ್ಶಾಟ್ ತಗೊಳ್ರಿ. ಆಮೇಲೆ ನಾನು ಥರ್ಡ್ ಒನ್ ಪ್ರಾಬ್ಲಮನ್ನು ಹೇಳ್ತೀನಿ. ಏನಂದನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡ್ರಿ. ಇಲ್ಲಿ ಇಂಟೀಜರ್ಸ್ ಅದಾವ ಕೊಟ್ಟಿರ್ತಕ್ಕಂಥ ಅದ್ರದ್ದು ಎಚ್ ಎಫ್ ಎಲ್ ಸಿ ಎಮ್ ಕಂಡಿಡ್ರಿ ಅಂದಾನೆ, ಏನು ದುಡ್ದಿಲ್ಲ. ಹಾಗಾದ್ರೆ ಫಸ್ಟ್ ಒನ್ ನೋಡ್ತೀರಿ. 12 ಐತಿಲ್ಲೇ, 12 ತಗೊಳ್ಳೋನು, ಅದ್ರದ್ದು ಏನು ಮಾಡೋನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋನು. 2 6 ಜಾ ಆಯ್ತು, 2 3 ಜಾ ಆಯ್ತು, 3 1 ಜಾ ಆಯ್ತು. ಹಾಗಾದ್ರೆ ಇಲ್ಲಿ 12 ನಾವು ಹಿಂಗೆ ಬರಿಬಹುದು. 2ದು 2 ಅದಾವಲ್ಲ, 2 ಸ್ಕ್ವೇರ್ ಇಂಟು 3. ಅದೇ ರೀತಿ 15 ತಗೊಳ್ರಿ. ಇಲ್ಲಿ 3 5 ಜಾ 5 ಕೂಡ ಪ್ರೈಮ್ ನಂಬರ್ ಐತಿ, 5 1 ಜಾ 15 ಈಸ್ ಈಕ್ವಲ್ ಟು 3 ಇಂಟು 5. ಇನ್ನು 21 ತಗೋತೀರಿ. 3 7 ಜಾ 7 1 ಜಾ ನಾವು ಹಿಂಗೆ ಬರಿಬೋದು. ಹೆಂಗಂದ್ರೆ 21 ಈಸ್ ಈಕ್ವಲ್ ಟು 3 ಇಂಟು 7. ಸ್ವಲ್ಪ ಸರಿಯಾಗಿ ನೋಡ್ರಿ. ಇದನ್ನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ರಿ, ಇದನ್ನು ಮಾಡಿದ್ರಿ, ಇದನ್ನು ಮಾಡಿದ್ರಿ. ಅವ್ರು ಕೇಳ್ಯಾರ ಫೈಂಡ್ ದ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಅಂತ ಕೇಳ್ಯಾರ. ಎಚ್ ಸಿ ಎಫ್ ತಗೊಳ್ಳೋದು. ಎಚ್ ಸಿ ಎಫ್ದೊಳಗೆ ನಾ ಹೇಳಿದ್ದೆ 2:2 ಇಲ್ಲಿಲ್ಲ, ಇದ್ರಾಗೂ ಇಲ್ಲ, ಬಿಟ್ಟು ಬಿಡ್ರಿ. 3 ಐತಿ, 3 ಐತಿ, 3 ಐತಿ, ಎಲ್ಲ ಕಡೆ 3 ಐತಿ, 3 ಬರೀರಿ. ಇಲ್ಲಿ 5 ಐತಿ, ಇಲ್ಲ ಬಿಡ್ರಿ. ಇಲ್ಲಿ 7 ಐತಿ, ಇದ್ರಾಗೆಲ್ಲ ಬಿಟ್ಟು ಬಿಡ್ರಿ. ಎಲ್ ಸಿ ಎಮ್ ತಗೋತೀರಿ. ಹಂಗಾರೆ ಎಲ್ ಸಿ ಎಮ್ 2 ಸ್ಕ್ವೇರ್
ಇಲ್ಲ ಇಲ್ಲ ಅಂದರೂ ಬರ್ಕೋಬೇಕು. ಇಲ್ಲಿ 3 ಐತಿ, ಇಲ್ಲಿ 3 ಐತಿ, ಇಲ್ಲಿ 3 ಐತಿ ಇದ್ರೂ ಬರ್ಕೋಬೇಕು. ಇಲ್ಲಿ 5 ಐತಿ ಇದ್ರಾಗಿಲ್ಲ ಅಂದರೂ ಬರ್ಕೋಬೇಕು. ಇಲ್ಲಿ 7 ಐತಿ ಎರಡೂದ್ರಾಗೂ ಇಲ್ಲ ಅಂದರೂ ಬರಿಬೇಕು. ಹಂಗಾರೆ ಇಲ್ಲಿ 4 ಇಂಟು 3 ಇಂಟು 5 ಇಂಟು 7. 4 3 ಜಾ 12, 12 5 ಜಾ 60, 67 ಜಾ ಎಷ್ಟಾಯ್ತು? 420 ಆಯಿತು. ಮುಗೀತಿದು ಎಚ್ ಸಿ ಎಫ್ ಆಯ್ತು, ಇದು ಎಲ್ ಸಿ ಎಮ್ ಆಯ್ತು. ನಿಮ್ಗಷ್ಟೇ ಹೇಳೋದು ಪಾಯಿಂಟ್ದ ಎಚ್ ಸಿ ಎಫ್ ಪಾಯಿಂಟ್ ಎಲ್ ಸಿ ಎಮ್. ಯಾರು ಸ್ಕ್ರೀನ್ಶಾಟ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ರಿ, ಇಲ್ಲ ಎರಡನೇದು ಬಿಡಿಸ್ತೀನಿ, ಎರಡೂ ನೋಡ್ಕೊಳ್ರಿ. ಇಲ್ಲಿ ಎರಡನೇ ಲೆಕ್ಕ ಏನೈತಪ್ಪ ಹಂಗಾದ್ರೆ 17 ಐತಿ. 17 ಆಲ್ರೆಡಿ ಪ್ರೈಮ್ ನಂಬರ್ ಅದ. 17 1 ಜಾ ನೀವು ಮಾಡೋ ಅವಶ್ಯಕತೆ ಎಲ್ಲ ಗೊತ್ತಾಗಲಿ ಅಂತ ತೋರ್ಸಾತೀನಿ. ಹಾಗಾದ್ರೆ 17 ಈಸ್ ಈಕ್ವಲ್ ಟು ನಮಗೆ 17. ಹಾಗಾದ್ರೆ ಇಲ್ಲಿ ಇಂಟು 1 ಹಚ್ಚ್ರಿ ಬಿಡ್ರಿ. ಸೆಕೆಂಡ್ ಏನದಪ್ಪ ನಿಮಗೆ 23. ಇದೇ ರೀತಿ ಅದು ಕೂಡ 23 ಆಲ್ರೆಡಿ ಪ್ರೈಮ್ ಅದ. 23 1 ಜಾ. ಹಂಗಾರೆ ಇದನ್ನು 23 ಅಂದ್ರೆ ಹೆಂಗೆ ಬರಿಬಹುದು? 23ನ ಬರಿಬಹುದು. ಇನ್ನು 29 ಇದು ಆಲ್ರೆಡಿ ಪ್ರೈಮ್ ನಂಬರ್ ಐತಿ. ಹಂಗಾರೆ 29 1 ಜಾ 29 ಈಸ್ ಈಕ್ವಲ್ ಟು 29. ನೋಡ್ರಿ ಇಂಟು 1 ಅಂತ ಹಾಕೋಬಹುದು, ಇಲ್ಲ ಇಲ್ಲಿ 1 ಹಾಕೋಬಹುದು, ಇದ್ರದ್ದು 1 ಹಾಕೋಬಹುದು, ಇಲ್ಲ ಬಿಡ್ಬೋದು ಡೈರೆಕ್ಟ್. ಹಂಗಾರೆ ಇದ್ರ ಎಚ್ ಸಿ ಎಫ್ ಮಾಡ್ರಿ. ಎಚ್ ಸಿ ಎಫ್ ಅಂದ್ರೆ ನಾ ಏನು ಹೇಳೀನಿ, ಎಲ್ಲ ಕಡೆ ಕಾಮನ್ ಆಗಿರೋದು 1 1 1 ಐತಿ 1. ಯಾಕಂದ್ರೆ ಅವೆಲ್ಲ ನಂಬರ್ಸ್ ಬೇರೆ ಬೇರೆ ಅದಾವಂದ್ರೆ ಯಾವಾಗಲೂ ಏನಾಗ್ತೈತಿ ಅದ್ರದ್ದು 1 ಆಗ್ತೈತಿ. ಹಂಗಾರೆ ಎಲ್ ಸಿ ಎಮ್ ತಗೊಳ್ಳೋ. ಎಲ್ ಸಿ ಎಮ್ ತಗೊಂಡ್ರೆ ಇಲ್ಲಿ 17 ಐತಿ, 1 ಬಿಟ್ಟು ಬಿಟ್ರಿ, 1 ಹಚ್ಚಿ ಬಿಂಟು ಮಾಡಿದ್ರು ಅಷ್ಟೇ ಬರ್ತದೆ. ಇಲ್ಲಿ 17 ಐತಿ, ಇಲ್ಲಿ ಇಲ್ಲ ಅಂದರೂ ಬರಿಬೇಕು. ಇಲ್ಲಿ 23 ಐತಿ, ಇಲ್ಲಿ ಇಲ್ಲ ಬರಿಬೇಕು. ಇಲ್ಲಿ 29 ಐತಿ, ಇಲ್ಲಿ ಇಲ್ಲ ಬರಿಬೇಕು. ಎಲ್ಲದರಾಗೂ 1 ಐತಿ, 1 ಬರೋದ್ರ ಅಷ್ಟೇ, ಬಿಟ್ಟರು ಅಷ್ಟೇ. ಇಲ್ಲಿ ಯಾಕೆ ಇಂಟು 1ದಾಗ ಅದು ಆಗಿಬಿಡ್ತದೆ. ಹಂಗಾರೆ ಇದ್ರದ್ದು ಮಲ್ಟಿಪ್ಲೈ ಮಾಡಿ ಇಟ್ಬಿಟ್ರೆ ಆನ್ಸರ್ ನಿಮ್ದು ಏನಾಯ್ತು? ಮುಗೀತು. ಈಗ ಇಲ್ಲಿ 29 ಐತಿ, ಅದ್ರ 23 ಮಾಡಿರಿ. 3 9 ಜಾ 27, 2 3 2 ಜಾ 6, 2 8. ಇದನ್ನು ಬಿಡ್ರಿ. 2 9 ಜಾ 18, 1 2 2 ಜಾ 4, 1 5, 7 16 6 ಆಯ್ತು. ಇದಕ್ಕೆ ಇಂಟು 17 ಮಾಡಿರಿ. 7 7 ಜಾ 49, 7 6 ಜಾ 42, 4 46, 7 6 ಜಾ 42, 4 46. ಇದನ್ನೊಂದು ಪ್ಲೇಸ್ ಬಿಡ್ರಿ. 1 7 ಜಾ 1 6 ಜಾ 1 6 ಜಾ 9 13 13 11 11,339. ನೋಡ್ರಿ ಹಂಗಾರೆ ಈಗ ಇದು ಏನು ಮಾಡ್ಕೊಂಡ್ರಿ? ಎಚ್ ಸಿ ಎಫ್ ಮಾಡ್ಕೊಂಡ್ರಿ, ಎಲ್ ಸಿ ಎಮ್ ಮಾಡ್ಕೊಂಡ್ರಿ. 11,339 ಆಯಿತು. ಇದನ್ನು ಸ್ಕ್ರೀನ್ಶಾಟ್ ತಗೊಳ್ರಿ. ಎರಡು ಪ್ರಾಬ್ಲಮ್ ಸ್ಕ್ರೀನ್ಶಾಟ್ ತಗೊಂಡ್ರಿ. ಹಂಗಾರೆ ಈಗ ಥರ್ಡ್ ಒನ್ ನೋಡೋಣ. ಥರ್ಡ್ ಒನ್ ಹಂಗಾರೆ ಥರ್ಡ್ ಒನ್ ಏನಾಗ್ತೈತಿ ಅಂತ ನೋಡೋಣ. ಇಲ್ಲಿ ಥರ್ಡ್ ಒನ್ ಏನೈತಿ? 8 ಐತಿ. 8ದ್ದು ನಾವೇನು ಮಾಡೋಣ? ಪ್ರೈಮ್ ನಂಬರ್ ತೆಗಿನು. 2 3 ಜಾ 2 4 ಜಾ 8, 2 2 ಜಾ 4, 2 1 ಜಾ. ಹಾಗಾದ್ರೆ 8 ಅಂದ್ರೆ ನಾವು 2⁻³ ಬರಿಬಹುದಾ? ಅದೇ ರೀತಿ 9 ತಗೊಳ್ರಿ. 9 3 3 ಜಾ 9, 3 1 ಜಾನ. ಹಾಗಾದ್ರೆ 9 ಅಂದ್ರೆ 3² ಬರಿಬಹುದಾ? ಲಾಸ್ಟ್ 25 ತಗೊಳ್ರಿ. 25 ಅಂದ್ರೆ ಹೆಂಗೆ ಬರಿಬಹುದು? 5 5 ಜಾನ, 5 1 ಜಾನ, 25 ಅಂದ್ರೆ 5² ಬರಿಬಹುದಾ? ಈಗ ಎಚ್ ಸಿ ಎಫ್ ಕಂಡಿಡಿ. ಹಂಗಾರೆ ಎಚ್ ಸಿ ಎಫ್ ಇಲ್ಲಿ 2ದಾಗ ಯಾವುದೂ ಇಲ್ಲ ಬಿಡ್ರಿ. ಇಲ್ಲಿ 3 ಐತಿ, ಅದ್ರಾಗೂ ಯಾವುದೂ ಇಲ್ಲ ಬಿಡ್ರಿ. ಇಲ್ಲಿ 5 ಐತಿ, ಯಾವುದೂ ಇಲ್ಲ ಬಿಡ್ರಿ. ಏನೂ ಇರೋದಿಲ್ಲ ಅಂದ್ರೆ ಆನ್ಸರ್ ಒಂದಿದ್ದೇ ಇರ್ತದೆ. ಹಂಗಾರೆ ಇಲ್ಲಿ ಎಲ್ ಸಿ ಎಮ್ ನೋಡ್ರಿ. ಇಲ್ಲಿ 2³ ಐತಿ, ಇದ್ರಾಗ ಏನೂ ಇಲ್ಲ ಅಂದರೂ ಬರಿಬೇಕು. ಇಲ್ಲಿ 3² ಐತಿ, ಅಲ್ಲಿ ಏನೂ ಇಲ್ಲ ಅಂದ್ರೂ ಬರಿಬೇಕು. ಇಲ್ಲಿ 5² ಐತಿ, ಇದ್ರಾಗೂ ಇಲ್ಲ ಅಂದ್ರೂ ಬರಿಬೇಕು. ಇದು 8, 2 2 ಜಾ 4, 4 2 ಜಾ 8. 3² ಅಂದರೆ 9, 5² ಅಂದರೆ 25. ಹಾಗಾದ್ರೆ ಈಗ ನೋಡ್ರಿ 25 8 ಜಾ 200, ಹೌದಲ್ಲ? 200 ಇಂಟು 9. ಹಾಗಾದ್ರೆ 9 2 ಜಾ 18, ಮುಂದೆರಡು 0, 1800. ನೋಡ್ರಿ ಅದ್ರ ಎಚ್ ಸಿ ಎಫ್ ಇಷ್ಟಾಯ್ತು, ಎಲ್ ಸಿ ಎಮ್ ಇಷ್ಟಾಯ್ತು. ಹಾಗಾದ್ರೆ ಈಗ ನಮಗೆ ಏನಾಗ್ತಿದ್ದು? ಥರ್ಡ್ ಎಕ್ಸಸೈಜ್ 1.1ದೊಳಗೆ ಥರ್ಡ್ ಪ್ರಾಬ್ಲಮ್ ಕಂಪ್ಲೀಟ್ ಆಯಿತು. ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ರಿ. ನಾವು 4th ಒನ್ ಹೇಳ್ಕೊಡ್ತೀನಿ. ರಬ್ ಮಾಡ್ಬೋದಾ?
ಓಕೆ, ಹಂಗಾರೆ ಫೋರ್ತ್ ಒನ್ ಏನಪ್ಪ ಅಂತ ನೋಡೋಣ. ಇಲ್ಲಿ ನೋಡ್ರಿ, ಫೋರ್ತ್ ಒನ್ ಪ್ರಾಬ್ಲಮ್ ಹಿಂಗೆ ಹೇಳ್ತಾನ. given that HCF 306 657 equal to 9. Find LCM 306 657 ಹಿಂಗದ ನೋಡ್ರಿ. ಇವ್ರು ಏನಂತಾರಪ್ಪ ಇದ್ರೊಳಗೆ ಅಂದ್ರೆ, ಗಿವನ್ ದ್ಯಾಟ್ ಇಷ್ಟ ಐತಿ, ಇಷ್ಟೆಲ್ಲ ಕೊಟ್ಟಾರ ನಿಮಗೆ. ಎಚ್ ಸಿ ಎಫ್ ಯಾವ 2 ನಂಬರ್ಸ್ ಏನದಾವು, ಈ ನಂಬರ್ಸ್ ಇದ್ದು ಎಚ್ ಸಿ ಎಫ್ ಇಷ್ಟದ, ಹಂಗಾರೆ ಇವ 2 ನಂಬರ್ ಇದ್ದು ಎಲ್ ಸಿ ಎಮ್ ಎಷ್ಟಾತು ಅಂತ ಕೇಳ್ಯಾರ. ನಾವು ಅದನ್ನು ಹಿಂಗೆ ಬಿಡಿಸ್ಕೋಬಹುದು. ನಿಮ್ಗೆ ಗೊತ್ತದ ಆಲ್ರೆಡಿ, ಏನು ಗೊತ್ತದ, ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಈಸ್ ಈಕ್ವಲ್ ಟು, ನಾನು ನಿಮ್ಗೆ ಒಂದು ಇದನ್ನು ಹೇಳ್ಕೊಟ್ಟಿದ್ದೆ, ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಈಸ್ ಈಕ್ವಲ್ ಟು ಎ ಇಂಟು ಬಿ ಏನ್ರಿ, ಇಲ್ಲ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅರ ಅಂತ ಹೇಳ್ರಿ. ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಂತಾರ ಹೇಳ್ರಿ. ನೋಡ್ರಿ 2 ನಂಬರ್ಸ್, ಸ್ವಲ್ಪ ಈ ಕಡೆ ಲಕ್ಷ ಇರಲಿ. ಎಚ್ ಸಿ ಎಫ್ ಎಲ್ ಸಿ ಎಮ್, ಎಚ್ ಸಿ ಎಫ್ ಎಷ್ಟದ ನಿಮಗೆ, ಇದ್ರದ್ದು 9 ಐತಿ ನೋಡಿ, ಇಲ್ಲಿ 9 ಅದ. ಎಲ್ ಸಿ ಎಮ್ ಎಷ್ಟದ ಅದನ್ನ ಫೈಂಡ್ ಮಾಡ್ರಿ ಅಂತಾನ. ಎಲ್ ಸಿ ಎಮ್ ಹಂಗೆ ಇಡ್ರಿ. ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಂದ್ರೆ ಇವ ನಂಬರು 306 ಇಂಟು 657. ನಮಗೆ ಎಲ್ ಸಿ ಎಮ್ ಬೇಕು, ಹಂಗಾರೆ ಎಲ್ ಸಿ ಎಮ್ ಈಸ್ ಈಕ್ವಲ್ ಟು 306 ಇಂಟು 657 ಇಂಟು 9 ಇದ್ದಿದ್ದು ಡಿವೈಡೆಡ್ ಬೈ 9. ನಾನು ನಿಮ್ಮ 9 ರೂಲ್ ಹೇಳಿದ್ದೆ, ಅವನಷ್ಟು ಸಮ್ ಆಫ್ ದ ಎಡಿಷನ್ ಈಸ್ ಡಿವಿಸಿಬಲ್ ಬೈ 9, ಹೋಲ್ ದ ನಂಬರ್ ಈಸ್ ಡಿವಿಸಿಬಲ್ ಬೈ 9. ಇಲ್ಲಿ ನೋಡ್ರಿ, 3 0 6 ಕುಡಿಸಿರಿ 9, 6 5 11 ಪ್ಲಸ್ 7 ಕುಡಿಸಿರಿ 18. ನೀವು ಇದಕ್ಕರ ಏನು ಮಾಡಿರಿ, ಡಿವೈಡ್ ಮಾಡಿರಿ, ಇದಕ್ಕರ ಮಾಡಿರಿ, ಎರಡೂ ಹೋಗ್ತಾವೆ. ಹಂಗಾರೆ ಈಗ ನಾನು ಇದನ್ನು ಮಾಡ್ತೀನಿ ಅಂತ ಇಟ್ಕೊಂಡು, ಹಂಗೆ 9 1 ಜಾ, ಇಲ್ಲಿ ನೋಡ್ರಿ 9 7 ಜಾ 63, 2 ಉಳಿತೈತಿ 27, 9 3 ಜಾ. ಹಂಗಾರೆ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಇಟ್ಕೊಡ್ಬೇಕು. ಅದ ನಿಮ್ಮ ಎಲ್ ಸಿ ಎಮ್ 306 ಇಂಟು 73, 3 6 ಜಾ 18, ಆಮೇಲೆ 3 3 ಜಾ 9, ಇದನ್ನು ಬಿಡ್ರಿ, 7 6 ಜಾ 42, 7 3 ಜಾ 21, 8 3 13 2 2 22,338. ಇದು ಏನಪ್ಪ ಅಂದ್ರೆ ನಮ್ಮದು ಅಲ್ಲೇ ಎಲ್ ಸಿ ಎಮ್ ಆತು. ಇವೆರಡು ನಂಬರ್ ಏನಾಗ್ತಿದ್ದು ಎಲ್ ಸಿ ಎಮ್ ಆತು. ಹಾಗಾದ್ರೆ ಎಲ್ ಸಿ ಎಮ್ ಈಸ್ ಈಕ್ವಲ್ ಟು 22,338. ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ರಿ. ಇನ್ನು 5th ಒನ್ ನೋಡ್ರಿ, ಇದನ್ನು ಡ್ರಾಪ್ ಮಾಡ್ತೀನಿ ನಾನು. 5th ಒನ್ ನೋಡ್ರಿ ಏನಪ್ಪ ಅಂತ ಹೇಳಿದ್ರೆ, ಫಿಫ್ತ್ ಒನ್, check whether 6n can end with the digit 0 for any natural number n. ಇತ್ತಾಗ ಸ್ವಲ್ಪ ಲಕ್ಷ ಇರಲಿ, ಏನು ಹೇಳ್ತಾರಪ್ಪ ಇವ್ರು ಅಂತ ಹೇಳಿದರೆ, 6n ಅನ್ನೋದು ಏನಾಗ್ತೈತಿ, ಅದ್ರ ಎಂಡ್ ಡಿಜಿಟ್ 0 ಆಗ್ತೈತೋ ಏನಿಲ್ಲೋ. ಹಾಗಾದ್ರೆ 6n ಅಂದ್ರೆ ಏನು, ಇಟ್ ಈಸ್ ಅ ನ್ಯಾಚುರಲ್ ನಂಬರ್. ಹಾಗಾದ್ರೆ 6n ಅಂದ್ರೆ ಯಾವುದೋ ಒಂದು ನ್ಯಾಚುರಲ್ ನಂಬರ್ ಐತೆ ಅದ್ರ ಪವರ್ದೊಳಗೆ. ಇದು ನಮಗೆ ಲಾಸ್ಟ್ ಈ ಸಂಖ್ಯೆಯನ್ನು ಬರೆದ್ರೆ ಲಾಸ್ಟ್ 0 ಬರ್ತೈತೋ ಇಲ್ಲೋ ಅಂತ ಕೇಳ್ತಾರೆ. ನೀವು ಅದನ್ನು ಹಿಂಗೆ ಹೊಡ್ಕೋಬಹುದು. 6n ಅಂತ ಹೇಳಿದರೆ
2 3 6 ಹೋಲ್ ರೆಸ್ ಟು ಎನ್ ಅಂತ ಹೇಳ್ಬೋದು. ಸಪ್ರೇಟ್ ಮಾಡಿದರೆ 2 n ಇಂಟು 3 n. ನಮಗೆ ನಿಮಗೆ ಹೇಳಿದ್ದೆ ನಾನು, ಎಂಡದೊಳಗೆ 0 ಇರಬೇಕು ಅಂದರೆ ಅಲ್ಲಿ ಏನಿರಬೇಕು, 5 ಇರಬೇಕು, ಇಲ್ಲ 10 ಇರಬೇಕು. ಹಂಗಾರೆ ನಮಗಲ್ಲಿ 10 ಏನಾಗ್ತತಿ, ಪ್ರೈಮ್ ನಂಬರ್ ಆಗೋದಿಲ್ಲ, ಅದಕ್ಕೆ 5 ಇರಬೇಕು. ಹಂಗಾರೆ ಇದರ ಫ್ಯಾಕ್ಟರ್ 5 ಇಲ್ಲೇ ಇಲ್ಲ. ಹಂಗಾರೆ ಫ್ಯಾಕ್ಟರ್ 5 ಇಲ್ಲ ಅಂದರೆ ಇಲ್ಲೇನು ಬರೀಬೇಕು, ಇಟ್ ಹ್ಯಾಸ್ ನೋ ಫ್ಯಾಕ್ಟರ್ 5. ಇಟ್ ಹ್ಯಾಸ್ ನೋ ಫ್ಯಾಕ್ಟರ್ ಆಫ್ 5. 5 ಫ್ಯಾಕ್ಟರ್ ಇಲ್ಲ ಅಂದಮೇಲೆ ಇದು ಡಸ್ ನಾಟ್ ಎಂಡ್ ವಿತ್ ದ 0 ಅಷ್ಟೇ. ಹಂಗಾರೆ ಏನಂತ ಹೇಳಬೇಕು, ಚೆಕ್ ವೆದರ್ ದ 6 ಕ್ಯಾನ್ ಎಂಡ್ ವಿತ್ ದ ಡಿಜಿಟ್ 0 ಅಂತ ಕೇಳೋಣ. ಏನು ಹೇಳ್ತೀರಿ ಅಂದರೆ ಇಟ್ ಡಸ್ ನಾಟ್ ಎಂಡ್ ವಿತ್ 0 ಅಂತ ಬರೀತೀರಿ. ಹಂಗಾರೆ ಈಗ ನೋಡ್ತೀರಿ, ಇನ್ನೊಂದು ಇದೇ ರೀತಿನೂ ಒಂದು ಕೊಟ್ಟ, ನಿಮ್ಗೆ ಎಕ್ಸಾಂಪಲ್ದಾಗ ಕೊಟ್ಟಾನ. ಏನು ಕೊಟ್ಟಾನ ಅಂದರೆ 4:n. ಹಂಗಾರೆ ಇದೇನಾಗ್ತೈತಿ, ಎಂಡ್ ವಿತ್ ದ ಡಿಜಿಟ್ 0 ಅಂತ ಕೇಳ್ಯಾನ. ಇದನ್ನು ಹಿಂಗೆ ಮಾಡಿ ನೋಡ್ರಿ ಎಕ್ಸಾಂಪಲ್ದಾಗ. ಏನು ಅಂದರೆ 2 × 2 ಹೋಲ್ ರೆಸ್ ಟು n. ನಾವು ಇದನ್ನು ಹಿಂಗೆ ಬರೀಬೋದು, 2 ಸ್ಕ್ವೇರ್ ಹೋಲ್ ರೆಸ್ ಟು n. ಹಂಗಾರೆ ಇದನ್ನು ಹಿಂಗೂ ಬರಿಬೋದು, 2 n. ಯಾಕಂದ್ರೆ a⁻m ಹೋಲ್ ರೆಸ್ ಟು n, a⁻mn, 2 ನಾನು ಹೇಳಿದ್ದೆ ನಿಮಗೆ. ಹಂಗಾರೆ ಇಲ್ಲಿ 2 ಅಂತಂದರೆ ಇದನ್ನೆಲ್ಲ ನಾವು ಸ್ಪ್ಲಿಟ್ ಮಾಡಿದಾಗ 5 ಇಲ್ಲ ಅಂದಮೇಲೆ ಇದು ಏನಾಗೋದಿಲ್ಲ, ಇಟ್ ಹ್ಯಾಸ್ ನೋ ಫ್ಯಾಕ್ಟರ್ ಆಫ್ 5. ಸೇಮ್ ಬರೀರಿ, ಇಟ್ ಹ್ಯಾಸ್ ನೋ ಫ್ಯಾಕ್ಟರ್ ಆಫ್ 5. ಹಂಗಾರೆ ದೇರ್ ಫೋರ್ ಏನಂತ ಬರೀತೀರಿ, ಇಟ್ ಡಸ್ ನಾಟ್ ಎಂಡ್ ವಿತ್ 0 ಅಂತ. ಈಗ ನಾನು 6th ಪ್ರಾಬ್ಲಮಿಗೆ ಬಂದೀನಿ. 6th ಪ್ರಾಬ್ಲಮ್ ಇಲ್ಲಿ ಏನು ಹೇಳೈತೆ ನೋಡ್ರಿ, ಎಕ್ಸ್ಪ್ಲೈನ್ ವಾಯ್. ಈ ನಂಬರ್ ಕೊಟ್ಟಾರ, ಇಲ್ಲಿ ಒಂದು ನಂಬರ್ ಕೊಟ್ಟಾರ, ಇವು ಕಂಪೋಸಿಟ್ ನಂಬರ್ ಮಾಡ್ರಿ ಸಾಧಿಸ್ರಿ. ಕಂಪೋಸಿಟ್ ನಂಬರ್ ಅಂದ್ರೆ ಏನು ನಿಮ್ಗೆ ಹೇಳಿದ್ದೆ ನಾನು. ವಿಚ್ ನಂಬರ್ ಹ್ಯಾಸ್ 2 or more than 2 ಫ್ಯಾಕ್ಟರ್ಸ್ ದೆನ್ ದೇ ಆರ್ ಕಾಲ್ಡ್ ಕಾಂಪೋಸಿಟ್ ನಂಬರ್ಸ್ ಅಂತ ಹೇಳಿದ್ದೆ. ಎಕ್ಸೆಪ್ಟ್ ಒನ್ ಬಿಟ್ಟು. 1 ಹಿಡಿದ್ರೆ ಮತ್ತೆ ನೀವು ಏನೇನು ಹೇಳಬೇಕು, ಮೋರ್ ದ್ಯಾನ್ 2 ಅಂತ ಅನ್ಬೇಕಾಗತ್ತೆ. ಅದಕ್ಕೀಗ ನೀವೇನು ಹೇಳಬೇಕು ಅಂದರೆ, ಕಂಪೋಸಿಟ್ ನಂಬರ್ ಅಂದ್ರೆ ಏನಂತ ಹೇಳಬೇಕು, ವಿಚ್ ನಂಬರ್ ಹ್ಯಾಸ್ 2 ಫ್ಯಾಕ್ಟರ್ಸ್ ಆರ್ ಮೋರ್ ದೆನ್ 2 ಫ್ಯಾಕ್ಟರ್ಸ್ ದೆನ್ ಇಟ್ ಈಸ್ ಸೇಡ್ ಟು ಬಿ ಕಾಂಪೋಸಿಟ್ ನಂಬರ್ಸ್ ಅಂತೀರಿ. ನಾ ಹೇಳತ್ತೀನಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಎಕ್ಸೆಪ್ಟ್ ಒನ್ ಎಲ್ಲದ್ರಿಗೂ ಕಾಮನ್ ಇರುತ್ತೆ, ಅದಕ್ಕೆ ಅದನ್ನು ಬಿಟ್ಟು. ಸರ್ ಮತ್ತು ಅದು ಎರಡೇ ಇದ್ದು ಅಂದರೆ ನೀವು ಏನಂತ ಹೇಳಿದ್ರಿ, ಪ್ರೈಮ್ ಅಂತ ಹೇಳಿದ್ರಲ್ಲ. ಹೌದು, ಪ್ರೈಮ್ ಅದು, ಬಟ್ ನಾವು 1 ಎಕ್ಸ್ಪೆಕ್ಟ್ ಮಾಡಿ ಹೇಳೋದಾದ್ರೆ ಹಿಂಗೆ. ಅದಕ್ಕೆ ನೀವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. 2 or more than 2 ಫ್ಯಾಕ್ಟರ್ಸ್ ಇದ್ರೆ ದಟ್ ಈಸ್ ಕಾಲ್ಡ್ ಕಾಂಪೋಸಿಟ್. ಹಾಗಾದ್ರೆ ಇವು ಕಾಂಪೋಸಿಟ್ ಹೌದಲ್ಲ ಅಂತ ಚೆಕ್ ಮಾಡ್ರಿ ಅಂತ ಹೇಳೋಣ. 7 × 11 × 13 + 13 ಅದ. ನಾವು ಇಲ್ಲಿ ಏನು ಮಾಡೋಣ, 13 ಎರಡು ಕಡೆ ಐತೆ ನೋಡ್ರಿ, ಇಲ್ಲಿ ಕಾಮನ್ ತೆಗೆದು ಬಿಡೋಣ. 13 ಕಾಮನ್ ತೆಗೆದ್ರೆ 7 ಹಂಗೆ ಇರುತ್ತೆ. 11 × 13 1 ಪ್ಲಸ್ ಇದು 13 1. ಈಗೇನು ಮಾಡ್ತೀರಿ, 13 ಇದೆಲ್ಲ ಮಲ್ಟಿಪ್ಲೈ ಮಾಡಿ ಇವನ್ನ. 11 7 77, 77 1 77 + 1, 77 + 1. ಈಗ ಇಲ್ಲಿ ನೋಡ್ರಿ, 13 × 77 + 1 78. ನೀವು ಇಷ್ಟು ಬಿಟ್ಟರು ನಡಿತೈತಿ. ಇದು ನಮ್ಮ ಕಂಪೋಸಿಟ್ ನಂಬರ್ ಆಲ್ರೆಡಿ ಐತಿ. ಇವನ್ ಪ್ರೈಮ್ ಮಾಡಿ ಬರೆದ್ರೂ ನಡಿತೈತಿ. ಇವನ್ ಪ್ರೈಮ್ ಹೆಂಗೆ ಬರೀತೀರಿ, 78 ಐತಿಯಾ, ಇದಂತೂ ನಮ್ಮ ಪ್ರೈಮ್ ಐತಿ. ಹಂಗಾರೆ 2 3 6, 2 9 ಇಲ್ಲಿ 3 ತೊಗೊಂಡ್ರೆ 3 1 3 3 13 1. ಹಂಗಾರೆ ನಾವು ಇದನ್ನು ಹಿಂಗೆ ಬರಿಬಹುದಾ ನೋಡಿರಿ. ಫಸ್ಟ್ ಸಣ್ಣದು 2 ಐತಿ, 3 ಐತಿ. 2 × 3 × 13 ಇಲ್ಲೊಂದು ಐತಿ, 13 ಸ್ಕ್ವೇರ್. ಹಂಗಾರೆ ಈಗ ನೋಡ್ರಿ, ಹಂಗಾರೆ ಇಲ್ಲಿ 2 1 2 3 ಅದಾವೆ. ಹಂಗಾರೆ ಮೋರ್ ದೆನ್ 2 ಫ್ಯಾಕ್ಟರ್ಸ್ ಅದಾವೆ. ದೇರ್ ಫೋರ್ ಇಟ್ ಈಸ್ ಕಾಂಪೋಸಿಟ್. ಏನು ಕಾಂಪೋಸಿಟ್ ನಂಬರ್ ಅಂತ ಹೇಳ್ಬೋದು. ಇಟ್ ಹ್ಯಾಸ್ more than 2 factors. Therefore it is composite number. ಇದೇ ರೀತಿ ಇಲ್ಲಿ ತಗೊಳ್ರಿ. ಇದನ್ನೊಂದು ಇಲ್ಲಿ ಏನೈತಪ್ಪ ನಿಮಗೆ, 7 × 6 × 5 × 4 × 3 ×
2 ಇಂಟು 1 ಪ್ಲಸ್ 5 ಎರಡು ಕಡೆ 5 ಕಾಮನ್ ಐತಿ 5 ಕಾಮನ್ ತೆಗೀರಿ ಹಂಗಾರೆ 5 ಕಾಮನ್ ತೆಗೆದ್ಮೇಲೆ 7 ಇಂಟು 6 ಇದು 5 1 ಜಾ ಇಂಟು 4 ಇಂಟು 3 ಇಂಟು 2 ಇಂಟು 1 ಪ್ಲಸ್ 5 1 ಜಾ ಹಂಗಾರೆ ಈಗ ಇದನ್ನು 5 ಇಟ್ಕೊಂಡು ಇದನ್ನಿಷ್ಟು ಮಲ್ಟಿಪ್ಲೈ ಮಾಡಿರಿ ಇಲ್ಲಿಂದ ಇಲ್ಲಿ ತನ ಇದು ನೋಡ್ರಿ 1 2 ಜಾ 2 ಅದ್ರಿ ಮಲ್ಟಿಪ್ಲೈ ಮಾಡಿರಿ 1 2 ಜಾ 2 2 3 ಜಾ 6 6 4 ಜಾ 24 24 6 ಜಾ ಎಷ್ಟು ಆಯ್ತು ನೋಡ್ರಿ 24 6 ಜಾ 6 4 ಜಾ 24 2 6 ಜಾ 12 ಪ್ಲಸ್ 2 ಅಂದರೆ 14 144 ಇಂಟು 7 7 4 ಜಾ 28 2 7 4 ಜಾ 28 ಪ್ಲಸ್ 2 33 7 1 ಜಾ 7 ಪ್ಲಸ್ 3 10 1008 ಈ ಪ್ಲಸ್ 1 ಹಾಗಾದ್ರೆ ಈಗ ಬರೀತೀರಿ 5 ಇಂಟು 1008 ಪ್ಲಸ್ 1 1009 ಈಗ ನೋಡ್ರಿ ಇದು ಏನಾದರೂ ಹೋಗ್ತೈತಿ ಯಾವುದರಿಂದರ ಅಂತ ನೋಡ್ಕೋಬಹುದು ಹಾಗಾದ್ರೆ ಈಗ ಇದು 13ದಿಂದ ಹೋಗ್ತೈತೋ 11ದಿಂದ ಹೋಗ್ತೈತೋ 7ದಿಂದ ಹೋಗ್ತೈತೋ ಏನು ಹೋಗ್ತೈತಿ ಅಂತ ನೋಡ್ಕೋರಿ ನೀವು ಇಲ್ಲಿ ಇಷ್ಟ ಬಿಟ್ಟರು ನಡೀತೈತಿ ಯಾಕಂದ್ರೆ ನೋಡ್ರಿ ಇದು 7 1 ಜಾ 7 ಇದೇನು ಉಳಿತೈತಿ ಇಲ್ಲ 3 ಉಳಿತೈತಿ 30 ಆಯ್ತು 7 4 ಜಾ 28 2 ಉಳಿತು ಹೋಗಿಲ್ಲ 7 11 ನೋಡ್ರಿ 11ದಾಗ ಇದು 99 ಅದು ಹೋಗಿಲ್ಲ 13 ನೋಡ್ರಿ ಅದು ಹಿಂಗೆ ನೋಡಬೇಕು ಅದಕ್ಕೆ ನಾವು ಏನು ಮಾಡೋಣ ಅಂದರೆ ಇದನ್ನು ಇಷ್ಟ ಬಿಟ್ಟರು ನಡೀತೈತಿ ಇಲ್ಲಿ ಆಲ್ರೆಡಿ 1 ಫ್ಯಾಕ್ಟರ್ ಇದನ್ನು 2 ಫ್ಯಾಕ್ಟರ್ಸ್ ಅದಾವು ಹಂಗಾರೆ ಇಲ್ಲಿ ಏನು ಬರಿಬೇಕು ಅಂದರೆ ಇಟ್ ಹ್ಯಾಸ್ 2 ಫ್ಯಾಕ್ಟರ್ಸ್ therefore it is composite number ಈ ರೀತಿ ನೀವು ಪೂರ ಸರಿಯಾಗಿ ಕ್ಲಿಯರ್ ಆಗಿ ಎಲ್ಲ ಚಂದ ಸ್ಟೆಪ್ ಬಿಡಿಸಿದ್ರೆ ನಿಮ್ಗೆ ಎಲ್ಲೂ ಮಾರ್ಕ್ಸ್ ಕಡಿಮೆ ಆಗೋದಿಲ್ಲ ಯಾಕಂದ್ರೆ ಇದು 4 ಮಾರ್ಕ್ಸಿಂದ ಇರ್ತೈತಿ ಅಥವಾ 2 ಮಾರ್ಕ್ಸಿಂದ ಇರ್ತೈತಿ ಅವ್ರು ಏನು ಮಾಡಿರ್ತಾರೆ ಪ್ರತಿಯೊಂದು ಸ್ಟೆಪ್ಪಿಗೆ ಇಲ್ಲಿ ಮಹತ್ವ ಕೊಟ್ಟಿರ್ತಾರೆ ಅದಕ್ಕೆ ಎವ್ರಿ ಸ್ಟೆಪ್ ಈಸ್ ಕ್ಲಿಯರ್ ಇದನ್ನು ಸ್ಕ್ರೀನ್ಶಾಟ್ ಮಾಡಿರಿ ಲಾಸ್ಟ್ ಒಂದು ಲೆಕ್ಕ ನಾನು ಹೇಳ್ಕೊಡ್ತೀನಿ ಇದು ಲಾಸ್ಟ್ ಸಮ್ ನೋಡ್ರಿ ಇದ್ರಾಗಿ ಎಕ್ಸಸೈಜ್ನಾಗಿಂದು ಅವ್ರು ಏನು ಹೇಳ್ತಾರೆ ಒಂದು ಸರ್ಕ್ಯುಲರ್ ಪಾತ್ ಐತಿ ಆ ಪಾತ್ನೊಳಗೆ ಏನಾಗ್ತದಪ್ಪ ಅಂದ್ರೆ ಸ್ಪೋರ್ಟ್ಸ್ ಫೀಲ್ಡ್ ಐತಿ ಸೋನಿಯಾ ಅದನ್ನು ಪೂರ ರೌಂಡ್ ಹಾಕ್ಲಿಕ್ಕೆ ಹಿಂಗೆ ಒಂದು ಸರ್ಕ್ಯುಲರ್ ಪಾತ್ ಐತಿ ಇದನ್ನು ಪೂರ ಒಂದು ರೌಂಡ್ ಹಾಕಕ್ಕೆ ಸೋನಿಯಾ 18 ಮಿನಿಟ್ಸ್ ತಗೋತಾಳೆ ಅದೇ ರೀತಿ ರವಿ ಏನು ಮಾಡ್ತಾನೆ ಅದನ್ನು ಪೂರ ಒಂದು ರೌಂಡ್ ಹಾಕ್ಲಿಕ್ಕೆ 12 ಮಿನಿಟ್ಸ್ ತಗೋತಾನೆ ಈಗ ಒಂದು ವೇಳೆ ಸಪೋಸ್ ಅವರಿಬ್ಬರನ್ನು ಒಂದೇ ಸ್ಟಾರ್ಟಿಂಗ್ ಪಾಯಿಂಟ್ದಾಗ ನಿಂದಿರಿಸಿ ಇಲ್ಲಿಂದ್ರನ್ನ ಇದು ಮಾಡಿ ಅಲ್ಲೇ ಸೇಮ್ ಡೈರೆಕ್ಷನ್ದಾಗ ಹೋಗೋಂಗೆ ಮಾಡಿ ಸೇಮ್ ಟೈಮ್ನೊಳಗೆ ಅವ್ರನ್ನ ಸುತ್ತಕ್ಕೆ ಹಾಕಿದ್ರೆ ಅವರು ಅದೇ ರೀತಿ ಓಡ್ತಾ ಎಷ್ಟು ಟೈಮಿಗೆ ಅವರಿಬ್ಬರು ಮೀಟ್ ಆಗ್ತಾರ ಅನ್ನೋದು ಇದು ಕ್ವಶನ್ ಇಂಥ ಸಂದರ್ಭದಾಗ ನೀವು ಏನು ಮಾಡಬೇಕು ಭಾಳ ಈಜಿ ಹಾಗಾದ್ರೆ ಒಂದು 18 ಅದ ಇಲ್ಲಿ ಬರೀತೀರಿ ಸೋನಿಯಾ ಟೇಕ್ಸ್ ಇಲ್ಲೇ ಐತಿ ನೋಡ್ರಿ ಸೋನಿಯಾ ಟೇಕ್ಸ್ ಟು ಡ್ರೈವ್ ಒನ್ ರೌಂಡ್ ಸೋನಿಯಾ ಟೇಕ್ಸ್ ಟೈಮ್ ಇಲ್ಲಿ ಟೈಮ್ ಬರೀಬೇಕು ಟೈಮ್ ಟು ಡ್ರೈವ್ 1 ರೌಂಡ್ ಈಸ್ ಈಕ್ವಲ್ ಟು 18 ಮಿನಿಟ್ಸ್ ಅದೇ ರೀತಿ ರವಿ ನೋಡ್ರಿ ರವಿ ಟೇಕ್ಸ್ ಟೈಮ್ ಟು ಡ್ರೈವ್ 1 ರೌಂಡ್ ಈಸ್ ಈಕ್ವಲ್ ಟು 12 ಮಿನಿಟ್ಸ್ ಹಾಗಾದ್ರೆ ಯಾವಾಗ ಆಗ್ತಾರ ಅಂತ ಕೇಳಿದ್ರೆ LCM ತೆಗಿಬೇಕು ಹಾಗಾದ್ರೆ ಇಲ್ಲಿ 18 ಅದ 2 9 ಜಾ 3 3 ಜಾ 3 1 ಜಾ 18 ಅಂದ್ರೆ ಇಲ್ಲಿ ಬರೀತೀರಿ 2 ಇಂಟು 3 ಸ್ಕ್ವೇರ್ ಇನ್ನೊಂದು ಏನು ಬರೀತೀರಿಪ್ಪ 12 ಐತಿ ಅದನ್ನ ಹಂಗೆ ಬರೀತೀರಿ 2 6 ಜಾ 2 3 ಜಾ 3 1 ಜಾ 3 1 ಜಾ ಹಾಗಾದ್ರೆ ಇದನ್ನು 12 ಹೆಂಗೆ ಬರೀಬೇಕು 2 ಸ್ಕ್ವೇರ್ ಇಂಟು 3 ಇದ್ರದ್ದು LCM ತೆಗಿತೀರಿ ಹಂಗಾರೆ LCM ಹೆಂಗಪ್ಪ ಅಂತ ಹೇಳಿದರೆ ಇಲ್ಲಿ 2 ಐತಿ ಇಲ್ಲಿ 2 ಸ್ಕ್ವೇರ್ ಐತಿ ದೊಡ್ಡದು 2 ಸ್ಕ್ವೇರ್ ಅದ ಇಲ್ಲಿ 3 ಸ್ಕ್ವೇರ್ ಐತಿ ಇಲ್ಲಿ 3 ಐತಿ ದೊಡ್ಡದು 3 ಸ್ಕ್ವೇರ್ ಅದ 2 ಸ್ಕ್ವೇರ್ ಅಂದ್ರೆ 4 3 ಸ್ಕ್ವೇರ್ ಅಂದ್ರೆ 9 4 9 ಜಾ 36 ಹಂಗಾರೆ ಅವ್ರು ಯಾವಾಗ ಮೀಟ್ ಆಗ್ತಾರ ಅಂತ ಬರೆದ್ರೆ ಲಾಸ್ಟ್ ಟೈಮ್ ಬರೀಬೇಕು ಆಫ್ಟರ್ ಹೌ ಮೆನಿ ಮಿನಿಟ್ಸ್ ಅಂತ ಐತಲ್ ದೇ ವಿಲ್ ಮೀಟ್ ಅಗೇನ್ after 36 ಮಿನಿಟ್ ಇಷ್ಟ ನೋಡ್ರಿ ಇಲ್ಲಿಗೆ 1.1 ಎಕ್ಸಸೈಸ್ ಮುಗೀತು ನೆಕ್ಸ್ಟ್ ವಿಡಿಯೋದೊಳಗೆ ನಾನು 1.2 ಎಕ್ಸಸೈಸ್ ಬಿಡಿಸ್ತೀನಿ
ನೀವು ಇದನ್ನು ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ ಎಲ್ಲರಿಗೂ ಕಳಿಸ್ರಿ, ಇದ್ರ ಉಪಯೋಗವನ್ನು ತಗೊಳ್ರಿ. ಇಷ್ಟು ಹೇಳ್ತಾ ಇಲ್ಲೇ ನಾನು ಅದರದ್ದು ಲಿಂಕನ್ನು ಪ್ಲೇಲಿಸ್ಟ್ನ ಡಿಸ್ಕ್ರಿಪ್ಷನ್ದೊಳಗೆ ಬಿಡ್ತೀನಿ.